ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸ್ವರೂಪ, ಯಾಕೆ ಕತ್ಲಲ್ಲಿ ಕೂತಿದ್ಯಾ? ಲೈಟ್ ಆನ್ ಮಾಡ್ಕೊಡೋದಲ್ವಾ? ಹೇಳ್ತಾ ಇದೀಯಾ? ನೋಡು, ನಾನಿವತ್ತು ಬೇಗ ಬಂದಿದ್ದೀನಿ. ಫ್ರೆಶ್ ಅಪ್ ಆಗು, ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ನಿನ್ನ ಮೂಡು ಚೇಂಜ್ ಆಗುತ್ತೆ. ಇವತ್ತು ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ. ನಾನೆಲ್ಲೂ ಬರಲ್ಲ. ಅಲ್ಲಿಗೆ ಬೇಡ ಅಂದರೆ ಬೇರೆ ಎಲ್ಲಾದರೂ ಹೋಗೋಣ. ನೀನೇ ಹೇಳು, ಎಲ್ಲಿಗೆ ಹೋಗೋಣ? ನನಗೆ ಎಲ್ಲಿ ಹೋಗೋಕ್ಕೂ ಇಷ್ಟ ಇಲ್ಲ. ಹಾಗಂದರೆ ಹೇಗೆ ಸ್ವರೂಪ? ಚಿತ್ತು, ನಂಗೆ ಮಗು ನೋಡಬೇಕು ಅನ್ನಿಸ್ತಾ ಇದೆ. ಅದು ಹೇಗಿದೆಯೋ, ಎಷ್ಟು ಅಳ್ತಾ ಇದೆಯೋ. ಸ್ವರೂಪ, ನೀನು ಅನಗತ್ಯವಾಗಿ ಆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆ ಮಗುನ ಅವ್ರ ಅಪ್ಪ ಕರ್ಕೊಂಡು ಹೋಗಿರೋದು. ರಾಜೀವ್ ತನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ? ಆದರೂ ಚಿತ್ತರಂಜನ್, ಒಂದ್ಸತಿ ಆ ಮಗು ನೋಡ್ಬೇಕು ನಾನು. ಅದಕ್ಕೆ ಹುಷಾರಿರುತ್ತೋ ಇಲ್ವೋ? ಆ ಮಗು ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದನ್ನ ಬಿಟ್ಬಿಡು ಸ್ವರೂಪ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ಆ ಮಗುನ ಅಷ್ಟೊಂದು ಹಚ್ಕೋಬೇಡ, ಆ ಮಗು ಯಾವಾಗಲೂ ನಮ್ಮ ಮನೆಯಲ್ಲಿ ಇರೋದಿಲ್ಲ ಅಂತ. ನೀನೇ ಕೇಳಲಿಲ್ಲ. ಹೋಲಿ ಬಿಡ. ನೋಡಿ ಸ್ವರೂಪ, ಅಪ್ಪ ಅಮ್ಮ ಇಲ್ಲದೆ ಇರೋ ಮಗುನ ನೀನು ಇಷ್ಟು ದಿನ ನೋಡಿಕೊಂಡೆ. ಅದರಿಂದ ನಿನಗೂ ಸಂತೋಷ ಸಿಕ್ತು. ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊ. ಈಗ ಆ ಮಗು ಇಲ್ಲ, ಮರ್ತು ಬಿಡು. ಹೀಗೆಲ್ಲ ಮಾತಾಡಿದ್ರೆ ನಂಗೆ ಕಷ್ಟ ಆಗುತ್ತೆ ಚಿತ್ತು. ಆ ಮಗು ನಮ್ಮ ಜೊತೆ ಇದ್ದಿದ್ದನ್ನು ಮರೆಯೋಕ್ಕಾಗಲ್ಲ, ಮರೆಯೋಕ್ಕೆ ಸಾಧ್ಯನೂ ಇಲ್ಲ. ನಾ ಸದ್ಯಕ್ಕೆ ತಾಯಾಗೋಕ್ಕಾಗಲ್ಲ ಅನ್ನೋ ದುಃಖ ಇದ್ದರೂ ಆ ಮಗುನ ನೋಡಿಕೊಂಡು ಸಮಾಧಾನವಾಗಿದ್ದೆ. ಆದರೆ ಈಗ ಆ ಮಗು ನನ್ನ ಜೊತೆಗಿಲ್ಲ. ಅದರಿಂದ ದೂರ ನಾನು ಹೇಗಿರಲಿ ಚಿತ್ತರಂಜನ್? ಸ್ವರೂಪ, ಡಾಕ್ಟ್ರ್ ಏನಾದರೂ ನಿನಗೆ ಮಕ್ಕಳು ಆಗೋದೇ ಇಲ್ಲ ಅಂತ ಹೇಳಿದಾರ? ಎಲ್ಲ ನೀನೇ ಯಾಕೆ ಡಿಸೈಡ್ ಮಾಡ್ತೀಯಾ? ಆಯಿತು, ನಿನಗೆ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇದೆ ಅಲ್ವಾ? ರಾಜೀವ ಆ ಮಗುನ ಕರ್ಕೊಂಡು ಹೋಗಿರೋದು ನಿನಗೆ ತುಂಬ ಬೇಜಾರಾಗಿದೆ. ಒಂದು ಕೆಲಸ ಮಾಡೋಣ, ಬೇಕಿದ್ರೆ ಯಾವುದಾದ್ರೂ ಮಗುನ ದತ್ತು ತಗೊಂಡು ಆ ಮಗು ನಮ್ಮದೇ ಅನ್ನೋ ಥರ ಬೆಳೆಸೋಣ. ಏನಂತೀಯ? ಮಗು ಅನ್ನೋದೇನು ಪದಾರ್ಥನ ಚಿತ್ತು? ಒಂದು ಹೋಯ್ತು ಅಂತ ಇನ್ನೊಂದನ್ನು ರೀಪ್ಲೇಸ್ ಮಾಡೋಕ್ಕೆ? ಆ ಮಗು ನನ್ನ ಜೀವ ಆಗಿತ್ತು ಚಿತ್ತು. ಒಂದು ಕ್ಷಣನೂ ಅದನ್ನು ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ ನನ್ನ ಕೈ. ಈಗ ಆ ಮಗು ಹೋಗಿದೆ ಅಂದರೆ ನನ್ನ ಜೀವನೇ ಹೋದಾಗಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸ್ವರೂಪ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ಈಗ ನಿನ್ನ ಬಗ್ಗೆನೇ ನಿನಗೆ ಸಿಂಪತಿ ಬೆಳೆದಿದೆ. ಒಂದು ಕಡೆ ಸದ್ಯಕ್ಕೆ ನೀನು ತಾಯಿ ಆಗೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ಆ ಮಗುವಿಂದ ದೂರ ಆಗಿರೋ ಬೇಜಾರು, ಇವೆರಡೂ ಸೇರಿ ನಿನ್ನ ಮನಸ್ಸನ್ನು ಗೋಜಲು ಮಾಡಿದೆ. ನೀನೇ ಕನ್ಫ್ಯೂಷನಲ್ಲಿದೆಯಾ? ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಸ್ವರೂಪ, ಒಂದು ಸಲ ಸಮಾಧಾನವಾಗಿ ನೀನಿರೋ ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡಿಕೊಂಡು ಯೋಚನೆ ಮಾಡು. ನಿನ್ನ ಕನ್ಫ್ಯೂಷನ್ಸ್ ಎಲ್ಲ ದೂರ ಆಗುತ್ತೆ. ಡಾಕ್ಟ್ರ್ ಹೇಳಿದಾರಲ್ಲ, ನಿನಗೆ ಮಗು ಆಗುತ್ತೆ, ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಂತ್ಕೋ ರಾಜೀವ. ದಾರಿ ಬಿಡು ರಮ್ಯಾ, ನಾನು ಅಮ್ಮನ ನೋಡಬೇಕು. ನೀನು ಅಮ್ಮನ ನೋಡೋ ಅವಶ್ಯಕತೆ ಇಲ್ಲ, ಹಾಗಂತ ಅಮ್ಮನೇ ಹೇಳಿದ್ದಾರೆ. ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಸೇರಿದಾಗಲೂ ನಿನ್ನನ್ನು ನೋಡೋಕ್ಕೆ ಇಷ್ಟಪಡಲಿಲ್ಲ ಅಮ್ಮ. ಮರ್ತೋಯ್ತಾ? ರಮ್ಯಾ ಪ್ಲೀಸ್. ಇಲ್ಲ ರಾಜೀವ, ನೀನು ಅಮ್ಮನ ನೋಡೋದು, ಅದರಿಂದ ಅಮ್ಮಂಗೆ ಬೇಜಾರಾಗೋದು, ಅಮ್ಮನ ಹೆಲ್ತ್ ಹಾಳಾಗೋದು, ಇದು ಯಾವುದೂ ನನಗಿಷ್ಟ ಇಲ್ಲ. ಅದು ಅಲ್ಲದೆ ಇದು ಸಂಜನಾ ಮನೆ ರಾಜೀವ. ಈ ಮನೆಗೆ ಬರೋ ನೈತಿಕ ಹಕ್ಕನ್ನ ನೀನು ಯಾವತ್ತೋ ಕಳ್ಕೊಂಡಿದ್ಯಾ. ಸರಿ, ನಾನು ಏನು ಹೇಳೋಕೆ ಬಂದಿದ್ದೀನೋ ಅದನ್ನು ಹೇಳೋಗ್ತೀನಿ. ಹೇಳು. ಏನಿಲ್ಲ ರಮ್ಯಾ,
ಜೈಲಿಂದ ಬಂದಮೇಲೆ ನಾನು ಫಾರಿನ್ ಹೋಗಿ ಸೆಟ್ಲ್ ಆಗೋಣ ಅಂತಿದ್ದೆ, ಜೊತೆಗೆ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗೋಣ ಅಂತಿದ್ದೆ. ಆದ್ರೀಗ ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಫಾರಿನ್ ಹೋಗೋದಕ್ಕಾಗ್ತಿಲ್ಲ. ಇದೇ ಊರಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡಿ ಸೆಟ್ಲ್ ಆಗ್ತಿದ್ದೀನಿ. ನೀನು ಎಲ್ಲಾದರೂ ಇರು, ಹೇಗಾದರೂ ಇರು, ಅದ್ರ ವಿವರ ನಮಗೆ ಬೇಕಾಗಿಲ್ಲ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಇರಕ್ಕೆ ಬಿಟ್ಬಿಡು. ಹಾಗಲ್ಲ ರಮ್ಯಾ, ನನ್ನ ಮಾತು ಕೇಳು. ನೋಡು, ನಾನು ಪ್ರತಿ ಸಲ ನಿಮ್ಮ ಹತ್ರ ಬಂದಾಗಲೂ ಅಮ್ಮ ನೀನು ತಿರಸ್ಕಾರದಿಂದ ನಡೆಸ್ಕೊಂಡಿದ್ದೀರಾ, ಹಗುರವಾಗಿ ಮಾತಾಡಿದ್ದೀರಾ, ಅವಮಾನ ಮಾಡಿದ್ದೀರಾ. ಆದರೂ ನಿಮ್ಮ ಬಗ್ಗೆ ಬೇಸರ ಇಲ್ಲ ನನಗೆ. ಮತ್ತೆ ಬಂದಿದ್ದೀನಿ. ವಿಚಾರ ಇಷ್ಟೇ, ಮನೆಯಲ್ಲಿ ನಾನು ಮಗು ಇಬ್ಬರೇ ಇರ್ತೀವಿ. ನೀವು ಬಂದರೆ ಎಲ್ಲರೂ ಒಟ್ಟಿಗೆ ಇರಬಹುದು. ಮಗುಗೂ ಕುಟುಂಬದ ವಾತಾವರಣ ಸಿಕ್ಕ ಹಾಗಾಗತ್ತೆ. ಅದಕ್ಕೆ ನಿನ್ನೂ ಅಮ್ಮನೂ ನಮ್ಮನೆ ಕರೆಯೋಣ ಅಂತ ಬಂದೆ. ಮಗುನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನನ್ನ ಅಮ್ಮನ ಜೊತೆಗಿರಕ್ಕೆ ಕರಿತಾ ಇದೆಯಾ ಅಷ್ಟೇ ಹೊರತು ನಮ್ಮೇಲಿನ ಪ್ರೀತಿಯಿಂದ ಅಲ್ಲ. ಇದರಲ್ಲೂ ಸ್ವಾರ್ಥನ ಇಲ್ಲ ರಾಜೀವ. ಒಂದು ಮಾತು ನೇರವಾಗಿ ಹೇಳ್ತೀನಿ ಕೇಳು, ಬರೋದಿಲ್ಲ. ಮಗುನ ನೋಡ್ಕೋಬೇಕು ಅಂದರೆ ಒಂದು ಕೆಲಸ ಮಾಡು, ಪಾಪುನ ನಮ್ಮ ಮನೇಲಿ ಬಿಡು, ನಾವು ಅವನು ನೋಡ್ಕೋತೀವಿ. ಆದರೆ ಮಗುನ ನೋಡೋ ನೆಪದಲ್ಲಿ ಪದೇ ಪದೇ ನೀನು ನಮ್ಮ ಮನೆಗೆ ಬರ್ಕೂಡ್ದು. ಮಗುನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಕರೀತಾ ಇಲ್ಲ. ನಿಮ್ಮ ಬಗ್ಗೆ ನನಗಿನ್ನೂ ಪ್ರೀತಿ ವಿಶ್ವಾಸ ಉಳ್ಕೊಂಡಿದೆ, ಅದಕ್ಕೆ ಕರೀತಾ ಇದ್ದೀನಿ. ಅದೇ ನಿನ್ನ ಬಗ್ಗೆ ಅಂಥ ಭಾವನೆಗಳು ನಮಗಿಲ್ವಲ್ಲ. ಯಾಕಿಲ್ಲ? ಯಾಕೆ ಅಂದರೆ ಎಷ್ಟು ಸತಿ ಹೇಳಬೇಕು, ನೀನು ದ್ರೋಹಿ, ಕೊಲೆಗಾರ, ಮೋಸಗಾರ, ಸ್ವಾರ್ಥಿ ಅಂತ ನನ್ನ ಬಾಯಿಂದನೇ ಪದೇ ಪದೇ ಕೇಳಬೇಕಾ? ಅದು ನಿನ್ನ ದೃಷ್ಟಿಕೋನದಲ್ಲಿರ್ತಕ್ಕಂಥ ದೋಷ ರಮ್ಯ. ಹೇಳು, ನಾನೇನು ಮಾಡಿದ್ದೀನಿ? ಏನೂ ಇಲ್ಲ. ನಾನು ಮಾಡಿರೋದು ನಥಿಂಗ್ ಬಟ್ ಬಿಸ್ನೆಸ್, ಕೇವಲ ಬಿಸ್ನೆಸ್. ಬಿಸ್ನೆಸ್ನ ನಿಯಮಗಳಿಗೆ ತಕ್ಕ ಹಾಗೆ ನಡ್ಕೊಂಡಿದ್ದೀನಿ ಅಷ್ಟೇ. ಪ್ರತಿಯೊಂದಕ್ಕೂ ಅದರದೇ ಆದ ರೀತಿ ನೀತಿಗಳಿರ್ತವೆ. ಅದನ್ನು ಇನ್ಯಾವುದೋ ಅಳತೆಗೋಲಿನಿಂದ ಅಳಿಬಾರ್ದು. ಈಗ ಹುಲಿ ಜಿಂಕೆನ ಬೇಟೆ ಆಡುತ್ತೆ, ಅದು ಹುಲಿ ಪ್ರಕೃತಿ. ನಿನ್ನ ದೃಷ್ಟಿಕೋನದಲ್ಲಿ ಅದು ಪ್ರಾಣಿ ಹಿಂಸೆ. ಹುಲಿ ಜಿಂಕೆನ ಬೇಟೆ ಆಡದಿದ್ರೆ ತನ್ನ ಮರಿನ ಹೇಗೆ ಸಾಕುತ್ತೆ? ಅದರ ಹಸಿವನ್ನು ಹೇಗೆ ನೀಗಿಸುತ್ತೆ? ನಿನ್ನ ತರ್ಕಗಳು ನಿನ್ನ ತಪ್ಪನ್ನು ಮುಚ್ಚಾಕಲ್ಲ ರಾಜೀವ. ಸತ್ಯ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನೀನು ಯಾವ ತಪ್ಪು ಮಾಡಿಲ್ಲ ಅನ್ನೋ ಸರ್ಟಿಫಿಕೇಟ್ ನಮಗೆ ಬೇಡ, ಅದನ್ನು ನೀನೇ ಇಟ್ಕೊ. ಆತ್ಮಸಾಕ್ಷಿಗಿಂತ ಬೇರೆ ಸರ್ಟಿಫಿಕೇಟ್ ಇಲ್ಲ ಅಂತ ಅನ್ಕೋತೀನಿ. ಅದನ್ನು ಕೇಳಿ ನೋಡು, ಕೋರ್ಟ್ ಜಡ್ಜ್ಮೆಂಟ್ ಸುಳ್ಳು ಅಂತ ಅದೇ ಹೇಳುತ್ತೆ. ಇಲ್ಲ ರಾಜೀವ, ನಿನ್ನಂಥವನ ಮನೆಗೆ ನಾವು ಬರಲ್ಲ. ಇದು ನನ್ನ ಉತ್ತರ ಮಾತ್ರ ಅಲ್ಲ, ಅಮ್ಮಂದು ಕೂಡ. ಸ್ಯಾಲ್ರಿ ಎಷ್ಟು ಫಿಕ್ಸ್ ಮಾಡಿದೆಯಾ? ಓಕೆ, ಸ್ಯಾಲ್ರಿ ಬೇಕಾದ್ರೆ ನೀನು ಫಿಕ್ಸ್ ಮಾಡಿರೋ ಅಷ್ಟು ಡಬಲ್ ಕೊಡ್ತೇನೆ. ಅಂದರೆ ಅವ್ರ ಮಗುನ ಚೆನ್ನಾಗಿ ನೋಡ್ಕೋಬೇಕು. ಮಗುನ ನೋಡ್ಕೊಳ್ಳೋ ವಿಷಯದಲ್ಲಿ ಏನಾದ್ರು ಸ್ವಲ್ಪ ಬೇಜವಾಬ್ದಾರಿತನ ತೋರಿಸಿರೋ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಓಕೆ, ದಾಟ್ಸ್ ಬೆಟರ್. ನಿನ್ನ ಕಮಿಷನ್ ನಿನ್ನ ಆಫೀಸ್ ಇರುತ್ತೆ. ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅಂತ. ಇವ್ರು ಗಂಗಾ, ಇವ್ರು ಛಾಯಾ, ಇವ್ರು ಸುಧಾ ಅಂತ. ನಿಮ್ಮ ಹೆಸರುಗಳನ್ನ ತಗೊಂಡು ನಾನು ಏನು ಮಾಡಲಿ? ನಿಮ್ಗೆ ವಹಿಸಿರೋ ಕೆಲಸಗಳನ್ನ ಸರಿಯಾಗಿ ಮಾಡಬೇಕಾಗಿರೋದಷ್ಟೇ ನನಗೆ ಬೇಕಾಗಿರೋದು. ನಿಮ್ಮ ಕೆಲಸಗಳು ಏನಂತ ನಿಮಗೆ ಗೊತ್ತು ತಾನೆ? ಗೊತ್ತು ಸರ್. ಮಗುನ ಚೆನ್ನಾಗಿ ನೋಡ್ಕೋಬೇಕು. ನಾವು ಆ ಕೆಲಸನ ಚೆನ್ನಾಗಿ ಮಾಡ್ತೀವಿ ಸರ್. ನಮ್ಮ ಮೇಲೆ ನಿಮ್ಗೆ ಯಾವ ರೀತಿ ಕಂಪ್ಲೇಂಟು ಇರೋದಿಲ್ಲ. ಹಾಗೆ ಕೆಲಸ ಮಾಡ್ತೀವಿ. ಗುಡ್. ನಿಮ್ಮ ಎಕ್ಸ್ಪೀರಿಯನ್ಸ್, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಜೀವನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಲ್ಲ ಸರ್, ಅಲ್ಲಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸಂಬಳದ ಬಗ್ಗೆ ಯೋಚನೆ ಮಾಡಬೇಡಿ. ಹೇಳಿರೋ ಸಂಬಳದ ಡಬಲ್ ಕೊಡ್ತೀನಿ ಬೇಕಾದ್ರೆ. ಬಟ್ ಮಗುನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಟೈಮ್ ಟು ಟೈಮ್ ಫೀಡ್ ಮಾಡೋದು, ಮೆಡಿಸಿನ್ ಕೊಡೋದು,
ಎಲ್ಲ ಕರೆಕ್ಟಾಗಿ ಆಗಬೇಕು, ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು. ಮಗು ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಸರ್. ಇವರು ಪೀಡಿಯಾಟ್ರಿಕ್ ಡಯಟಿಷಿಯನ್. ಮಗುಗೆ ಯಾವಾಗ ಏನೇನು ಆಹಾರ ಕೊಡಬೇಕು ಅಂತ ಇವ್ರು ಗಮನ ಕೊಡ್ತಾರೆ. ಇನ್ನು ಇವರಿಬ್ಬರು ಶಿಫ್ಟ್ ಪ್ರಕಾರ ಕೆಲ್ಸಕ್ಕೆ ಬರ್ತಾರೆ. ಇನ್ನು ನಾನಂತೂ ಮಗು ಹತ್ರನೇ 24 ಅವರ್ಸ್ ಇರ್ತೀನಿ. ಓಕೆ, ಮಗುಗೆ ಯಾವಾಗ ಯಾವ್ಯಾವ ಡ್ರಾಪ್ಸ್ ಮತ್ತು ವ್ಯಾಕ್ಸಿನೇಷನ್ ಮಾಡಿಸ್ಬೇಕಂತ ಗೊತ್ತಿದೆಯಲ್ಲ? ಗೊತ್ತಿದೆ ಸರ್. ನಾನು ನಾಳೆನೇ ಮಗುನ ಚೆಕಪ್ ಕರ್ಕೊಂಡೋಗಿ ಮುಂದಿನ ವ್ಯಾಕ್ಸಿನೇಷನ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಸರ್. ಗುಡ್. ನಿಮ್ಗೆ ಅಲಾಟ್ ಮಾಡಿರೋ ರೂಮ್ ನೋಡಿದ್ದೀರಾ? ನೋಡಿದ್ದೀವಿ ಸರ್, ಕೆಲಸದವ್ರು ತೋರಿಸಿದ್ದಾರೆ. ಅಲ್ಲಿ TV, ಫ್ರಿಡ್ಜು, AC ಎಲ್ಲ ಫೆಸಿಲಿಟೀಸ್ ಇದೆ. ಇನ್ನೂ ಏನಾದರೂ ಬೇಕಾದರೆ ಕೇಳ್ಬೋದು. ಓಕೆ ಸರ್. ಈ ಸೆಲ್ ಯಾವಾಗಲೂ ನಿಮ್ಮ ಹತ್ರ ಇರಲಿ. ಮಗು ಬಗ್ಗೆ ಏನಾದರೂ ವಿಚಾರ ತಿಳಿಸ್ಬೇಕು ಅಂತಂದರೆ ಇದರಿಂದ ಕಾಲ್ ಮಾಡಿ. ಈ ನಂಬರ್ ನೋಡಿದ ತಕ್ಷಣ ಎಷ್ಟೇ ಬ್ಯುಸಿ ಆಗಿದ್ರು ನಾನು ಕಾಲ್ ರಿಸೀವ್ ಮಾಡ್ತೀನಿ. ಓಕೆ ಸರ್. ನೋಡಿ, ಆಮೇಲೆ ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಮಗುನ ಈ ಕಾಂಪೌಂಡ್ನಿಂದ ಯಾರೂ ಆಚೆ ಕರ್ಕೊಂಡು ಹೋಗಬಾರ್ದು. ಕರ್ಕೊಂಡು ಹೋಗುವಾಗ ನನಗೆ ತಿಳಿಸ್ಬೇಕು. ಯಾರು, ಯಾಕೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಎಲ್ಲ ಡೀಟೇಲ್ಸ್ ನನಗೆ ಗೊತ್ತಾಗಬೇಕು. ಸರಿ ಸರ್. ಮಗುನ ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ಸಪ್ರೇಟ್ ಕಾರ್ ಇದೆ, ಡ್ರೈವರ್ ಮನೆಯಲ್ಲೇ ಇರ್ತಾನೆ. ಮಗುನ ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬೇಕಂದ್ರೆ ಕಾರ್ನಲ್ಲೇ ಕರ್ಕೊಂಡು ಹೋಗಬೇಕು. ಓಕೆ ಸರ್. ಮಗು ಬಗ್ಗೆ ನೀವು ಯಾರಾದರೂ ಬೇಜವಾಬ್ದಾರಿಯಿಂದ ವರ್ತಿಸಿದ್ರೆ ನಾನು ಸುಮ್ಮನಿರೋದಿಲ್ಲ. ನಾನು ಹೇಳಿರೋದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಬಾರ್ದು. ಒಂದು ವೇಳೆ ಬದಲಾವಣೆ ಆದರೆ ನನಗೆ ಗೊತ್ತಾಗಬೇಕು. ಆಯಿತು ಸರ್. ಫೈನ್, ನೀವು ನಿಮ್ಮ ಕೆಲಸ ನೋಡ್ಕೊ ಹೋಗಿ. ಓಕೆ ಸರ್. ನೋಡಿದ್ಯಾ ಸಂಜನಾ, ನನ್ನ ಮಗುನ ನಾನು ಹೇಗೆ ಬೆಳೆಸ್ತಾ ಇದ್ದೀನಿ ಅಂತ. ಈ ದಿನಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ. ಆದರೆ ನೀನು ಹಣಕ್ಕೋಸ್ಕರ ನಾನೇನೋ ಮಾಡಬಾರದನ್ನು ಮಾಡಿಬಿಟ್ಟೆ ಅನ್ನೋ ರೀತಿ ನಡ್ಕೊಂಡ್ಬಿಟ್ಟೆ. ನೀನು ಇದ್ದಿದ್ರೆ ನಾವೆಲ್ಲ ದೂರ ಹೋಗಿ ಎಷ್ಟು ಸಂತೋಷವಾಗಿರಬಹುದಾಗಿತ್ತು. ಶಂಕರದಾಸ್ ಮನೆಯವ್ರ ಮಾತು ಕೇಳಿಕೊಂಡು ನಿನ್ನ ನೆರಳು ಕೂಡ ಈ ಮಗು ಮೇಲೆ ಬೀಳೋದಕ್ಕೆ ಬಿಡಲ್ಲ ಅಂತ ಹೇಳಿದ್ಯಲ್ಲ. ಈಗ ನೋಡು, ನನ್ನ ನೆರಳಲ್ಲಿ ನನ್ನ ಮಗುನ ಹೇಗೆ ಬೆಳೆಸ್ತೀನಿ ಅಂತ. ಕಮಾನ್ ಪ್ರಿನ್ಸ್, ನೀನೇ ನೋಡ್ತಿರು ನಿನ್ನನ್ನು ಹೇಗೆ ಬೆಳೆಸ್ತೀನಿ ಅಂತ. ಕಷ್ಟದ ನೆರಳು ಕೂಡ ನಿನ್ನನ್ನು ಸೋಕಬಾರ್ದು. ಪ್ರಪಂಚದಲ್ಲಿರೋ ಎಲ್ಲ ಸುಖ ಸಂತೋಷನ ತಂದು ನಿನ್ನ ಮುಂದೆ ಸುರಿತೀನಿ. ನೀನು ನನ್ನ ಮಗ, ರಾಜೀವ್ ಶರ್ಮನ ಮಗ. ಯು ಡಿಸರ್ವ್ ಆಲ್ ಲಕ್ಸುರೀಸ್. ನಿಮ್ಮ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದೆ, ಯಾವ ಸಂತೋಷ ಬೇಕಾದ್ರೂ ನಾನು ನಿನಗೆ ಕೊಡಬಲ್ಲೆ. ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಾರೆ, ಆದರೆ ನೀನು ಬಾರ್ನ್ ವಿತ್ ಎ ಗೋಲ್ಡನ್ ಸ್ಪೂನ್. ನನ್ನ ಪ್ರಿನ್ಸ್ ನೀನು. ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಅಮ್ಮ ಮತ್ತು ರಮ್ಯ ಬರೋಲ್ಲ ಅಂತಂದರು. ಪರವಾಗಿಲ್ಲ, ಯಾವುದೇ ಕೊರತೆ ಬರೆದಿರೋ ಹಾಗೆ ನಾನು ನಿನ್ನನ್ನು ಬೆಳೆಸ್ತೀನಿ. ನನ್ನ ಹತ್ರ ಸಾಕಷ್ಟು ದುಡ್ಡಿದೆ. ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನೋ ನೆಪ ಒಡ್ಡಿ ಆ ಶಂಕರದಾಸ್ ಮನೆಯವರು ನಿನ್ನನ್ನು ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವರೇ ನಿನ್ನನ್ನು ಸಾಕಿ ದೊಡ್ಡವನನ್ನಾಗಿ ಮಾಡಿ ನೀನು ದೊಡ್ಡವನಾದಮೇಲೆ ನನ್ನ ವಿರುದ್ಧ ಎತ್ಕಟ್ಟಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಆದರೆ ಈಗ ನಾನು ನಿನ್ನನ್ನು ಬೆಳೆಸ್ತಾ ಇದ್ದೀನಿ. ಅವರ ಯಾವ ಪ್ಲ್ಯಾನನ್ನು ಸಾಧಿಸೋದಕ್ಕೆ ನಾನು ಬಿಡೋದಿಲ್ಲ.
ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ನನ್ನ ಹತ್ರ ಬೇಕಾದಷ್ಟು ಹಣ ಇದೆ. ಹಣದ ಮಹತ್ವ ಏನು ಅಂತ ನಿನಗೆ ಬುದ್ಧಿ ಬರ್ತಿದ್ದಾಗೆ ತಿಳಿಸ್ಕೊಡ್ತೀನಿ ಮೈ ಡಿಯರ್ ಪ್ರಿನ್ಸ್. ಯಾರದು? ಯಾರು? ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು